ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ವಿದ್ಯಾ. ನನ್ನ ಜೊತೆ ಇದ್ದಾರೆ ನನ್ನ ಗೆಳತಿ ರಂಜುರಾಜ್. ಸೊ ಇವತ್ತಿನ ವಿಡಿಯೋ ಏನು ಸ್ಪೆಷಲ್ ಅಂದರೆ, ನಾನು ನನ್ನ ಗೆಳತಿಗೆ ಒಂದಷ್ಟು ಕ್ವಶನ್ಸ್ ಕೇಳ್ತೀನಿ. ಅಷ್ಟಂದರೆ ಒಂದು 5 ಕ್ವಶನ್ಸ್ ಕೇಳ್ತೀನಿ ಸುಮಾರಾಗಿ. ಅಂದರೆ ತುಂಬಾ ಈಸಿ, ಓಕೆನಾ? ನಾನು ಕ್ವಶನ್ ಕೇಳ್ತೀನಿ ಅಂದರೆ ಅಲ್ಲಿ ನೋಡಿ, ಮೊಬೈಲ್ ನೋಡ್ಕೊಂಡು ಆನ್ಸರ್ ಹೇಳಬೇಕು. ಓಕೆ ಫೈನ್. ಈಗ ಏನು ಗೊತ್ತಾ, ನಾನು ಒಂದಷ್ಟು ಕ್ವಶನ್ಸ್ ಕೇಳ್ತೀನಿ ಆನ್ಸರ್ ಹೇಳಿಲ್ಲ ಅಂದರೆ, ಆನ್ಸರ್ ಹೇಳಿದ್ರೆ ಎಲ್ಲದಕ್ಕೂ ನಾನು ನಿಮಗೆ ಈ ವಿಡಿಯೋ ಲಾಸ್ಟಲ್ಲಿ ಒಂದು ಸರ್ಪ್ರೈಸ್ ಇಟ್ಟಿದ್ದೀನಿ. ನೀವು ಈ ವಿಡಿಯೋ ಪೂರ್ತಿ ನೋಡಿದ್ರೆ ಆ ಸರ್ಪ್ರೈಸ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ, ಓಕೆನಾ? ಸೊ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ಓಕೆ? ಸೊ ವಿಡಿಯೋ ಒಳಗಡೆ ಹೋಗೋಣ. ಏನು ಕ್ವಶನ್ಸ್ ಕೇಳ್ತೀನಿ, ರೆಡಿನಾ? ರೆಡಿ. ಹೇಳಿಲ್ಲ ಅಂದರೆ ಹೇಳಿಲ್ಲ ಅಂದರೆ ಏನು ನಾನು ಆ ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ. ಈ ಸರ್ಪ್ರೈಸ್ ಇದೆ ನಿಮಗೆ, ಬ್ಯೂಟಿಫುಲ್ ಸರ್ಪ್ರೈಸ್ ಇದೆ, ಓಕೆನಾ ಸಬ್ಸ್ಕ್ರೈಬರ್ಸ್? ಕೇಳೋಣ ಕ್ವಶನ್ಸ್. ರೆಡಿನಾ? ರೆಡಿ. ಕ್ವಶನ್ A to Z ಗೊತ್ತಾ? ಕನ್ನಡ ಈ ಗೊತ್ತಾ? ಸರಿ, ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? 28. ನಿಜ ಯಾರು ಅಂತೆ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದೆ? 48. ಅದಕ್ಕೂ ಹೇಳ್ತೀನಿ ನಾನು, ಅದಕ್ಕೆ ಹೇಳ್ಬೇಕು. ನಂಗೆ ಗೊತ್ತಿದೆ ನಿಮ್ಗೆ ಕನ್ನಡ ಮೇಲೆ ತುಂಬಾ ಪ್ರೀತಿ ಇದೆ ಅಂತ, ಬಟ್ ಎಲ್ಲ ಒಂಚೂರು ಮರ್ತೋಗಿದ್ರ. ನಮ್ ಪರವಾಗಿಲ್ಲ, ಇಲ್ಲ ನಾನು ಹೇಳ್ತೀನಿ ಕೇಳಿ. ನಿಮ್ಗೆ ಕನ್ನಡ ಮೇಲೆ ತುಂಬಾ ಪ್ರೀತಿ ಇದೆ, ಅಭಿಮಾನ ಇದೆ, ನೀವು ಕನ್ನಡದ ಕಾರ್ಯಕರ್ತರು ಕೂಡ ಅಲ್ವಾ? ಹೌದಾ? ಅದೇನು ಅದ್ಭುತವಾಗಿ ಇಟ್ಕೊಂಡಿರೋದು ಹೇಳಿ. ಜೈ ಕರ್ನಾಟಕ ಮಾತೆ. ಜೈ ವಿದ್ಯಾಮಾತೆ. ಜೈ ಕರ್ನಾಟಕ ಮಾತೆ, ಆಮೇಲೆ ವಿದ್ಯಾಮಾತೆ. ವಿದ್ಯಾಮಾತೆ ಯಾರು? ನಾನು ಬರೀ ವಿದ್ಯಾಮಾತೆ ವಿದ್ಯಾಮಾತೆ ಅಂತ ಓಕೆ ಅಂತ ಇದೆಯಾ? ಸರಿ, ಓಕೆ. ಒಂದ್ರಲ್ಲಿ ಔಟ್ ಆಗೋಗಿದೆ, ಯಾಕಂದ್ರೆ ನಾನು ಹೇಳೋ ಟಾಸ್ಕ್ ಮಾಡ್ಬೇಕಲ್ಲ, ಅದಕ್ಕೆ ಕಡಿತಾ ಇರೋದು. ಓಕೆ, ನೆಕ್ಸ್ಟ್ ಕ್ವಶನ್ ಏನು ಗೊತ್ತಾ? ಇಲ್ಲಿ ಕ್ಯಾಮ್ರಾ ನೋಡ್ಬೇಕು, ಇಲ್ಲೇ ನೋಡ್ಬೇಕು, ಇಲ್ಲಿ ನೋಡ್ಬಾರ್ದು, ನಿನ್ನೆ ನೋಡ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ತುಂಬಾ ಈಸಿ ಕ್ವಶನ್. ನಾನೇನು ಎಷ್ಟು ಸ್ಟೇಟ್ ಇದೆ ನಮ್ಮ ಕರ್ನಾಟಕದಲ್ಲಿ, ಎಷ್ಟು ಸ್ಟೇಟ್ ಇದೆ ಅವೆಲ್ಲ ಕೇಳಲ್ಲ. ವಿದ್ಯನ್ ಬಗ್ಗೆ ನಿನ್ ಬಗ್ಗೆ ಕೇಳು. ನನ್ನ ಬಗ್ಗೆ? ಸರಿ, ನನ್ನ ಬಗ್ಗೆ ಕೇಳೋಕ್ಕಿಂತ ಮುಂಚೆ ನಾನು ನಿಮ್ಗೆ ಇನ್ನೊಂದು ಕ್ವಶನ್ ಕೇಳ್ತೀನಿ. ಏನು ಗೊತ್ತಾ? ರೋಟಿ ಗೊತ್ತಿದೆ ತಾನೇ? ರೋಟಿ ಕುಲ್ಚಾಕ್ ಕಿಸ್ ಮಾಡಿದ್ರೆ ಏನಾಗುತ್ತೆ? ರುಚಿಗೆ ತಿನ್ನೋ ಕುಲ್ಚಾ. ರೋಟಿ ಹೋಗಿ ಕುಲ್ಚಾ ಕಿಸ್ ಮಾಡಿದ್ರೆ ಕುಲ್ಚಾ ಏನಾಗುತ್ತೆ? ಏನಂತ ಹೇಳುತ್ತೆ? ಏನ್ ಹೇಳುತ್ತೆ? ಕಿಸ್ಗುಚ್ಚನ. ಅದ್ಯಾ ವಿಡಿಯೋ ನೋಡೇ ಇಲ್ಲ ಕಡೆ. ಹೇಳ್ತೀನಿ ನಂಗಿದ್ರೆ ನಾನೇ ನೋಡ್ಕೊಬರ್ತಿದ್ದೆ. ಚಿರೋಟಿ ಅಂತ ಹೇಳುತ್ತೆ, ಓಕೆನಾ? ಸೊ ಇದರಲ್ಲೂ ಔಟ್ ಆಗಿಬಿಟ್ಟಿದ್ದೀರಾ. ಹಂಗಾದ್ರೆ ನಾನು ಹೇಳೋ ಟಾಸ್ಕ್ ನೀವು ಮಾಡಬೇಕು, ಅರ್ಥ ಆಯ್ತಾ? ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಏನು ಗೊತ್ತಾ? ಏನಾಗುತ್ತೆ? ಹೂವು ಹಾಕ್ಬೇಕು. ಸೊ ನೆಕ್ಸ್ಟ್ ಕ್ವಶನ್ ಏನು ಗೊತ್ತಾ? ತುಂಬಾ ಈಸಿ ಇದು, ಓಕೆನಾ? ನೀವು ಗಾಡಿ ಓಡಿಸ್ತೀರಾ ತಾನೆ ನೀವು? ನಿಮ್ಮ ಗಾಡಿ ತುಂಬಾ ಫೇಮಸ್, ಪಿಂಕ್ ಕಲರ್ ಸ್ಕೂಟಿ ಪೆಪ್ಪೋ. ಅದು ಎಲ್ಬೋರ್ಡಾ? ಎಲ್ಬೋರ್ಡ್ ಅಂತೆ ಅಲ್ಲ, ಸ್ಕೂಟಿ ಪೆಪ್ಪು ಓಡಿಸೋದು. ಅದು ಪಿಂಕ್ ಕಲರ್ ಫೇಮಸ್ ಆಗ್ಬಿಟ್ಟಿದೆ ಆ ಗಾಡಿ ಕೂಡ. ಓಕೆ, ನೀವು ಗಾಡಿ ಓಡಿಸ್ತಾ ಇರ್ತೀರಾ, ಯೂ ಟರ್ನ್ ಬಂತು, ಓಕೆನಾ?
ಯು ಟರ್ನ್ ಬಂದಾಗ ಯಾವ ಕಡೆ ಇಂಡಿಕೇಟರ್ ಹಾಕ್ತೀರಾ? ಲೆಫ್ಟ್ ಹಾಕ್ತೀರಾ, ರೈಟ್ ಹಾಕ್ತೀರಾ? ಯಾವ ಕಡೆ ಯು ಟರ್ನ್ ಇರುತ್ತೋ ಆ ಕಡೆ ನೋಡ್ಕೊಂಡು ಹೋಗ್ತೀನಿ. ಲೆಫ್ಟ್ ಇದ್ರೆ ಲೆಫ್ಟ್ ಹಾಕ್ತೀನಿ. ಶಬಾಷ್ 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 ಶಬಾಷ್. ಯಾವ ಕಡೆ ಇದೆಯೋ ಆ ಕಡೆ ಹಾಕ್ತೀರಾ. ಸರಿ, ನೀವು ಇವಾಗ ಸ್ಟ್ರೈಟ್ ಹೋಗ್ತಾ ಇರ್ತೀರಾ. ನೀನ್ ಬಂದ್ರೆ ನಿನ್ಗೂ ಗುದ್ದಿತೀನಿ. ಅಲ್ಲ, ಗುದ್ದಿನಂತೆ, ಗುದ್ದೋದೆಲ್ಲ ಬೇಡ. ಯು ಟರ್ನ್ ಇದೆ, ಇವಾಗ ನೀವು ಯು ಟರ್ನ್ ತಗೋಬೇಕು. ಇವಾಗ ಯಾವ ಕಡೆ ಇಂಡಿಕೇಟರ್ ಹಾಕ್ತೀರಾ? ಯಾವ ಕಡೆ ಯು ಟರ್ನ್ ಐತೆ ಅನ್ನೋದು ಗೊತ್ತಾಗ್ಬೇಕಲ್ಲ. ನೀವು ಈ ಕಡೆಗೆ ಹೋಗ್ಬೇಕು. ನೀವು ರೈಟ್ ಅಲ್ಲಿ ಇದ್ದೀರಾ, ಈ ಕಡೆ ಇದೆ ಯು ಟರ್ನ್. ಯಾವ ಕಡೆ ಇಂಡಿಕೇಟರ್ ಹಾಕ್ತೀರಾ? ಲೆಫ್ಟ್. ಲೆಫ್ಟ್ ಹೆಂಗ್ ಬಿಡ್ತೀರಾ? ಅಲ್ಲಿ ನೋಡು. ಇವಾಗ ನೀವು 2 ರೋಡ್ ಇದೆ, ಒಂದು ಹಿಂಗ ಹೋಗೋದು, ಇನ್ನೊಂದು ನೀನ್ ಏನೇ ಕೇಳಿದ್ರು ನಾನು ಸರಿ ಆನ್ಸರ್ ಹೇಳಲ್ಲ. ಯಾಕೆ ಹೇಳಲ್ಲ? ಹಂಗಿದ್ರೆ ನಾನು ಹೇಳಿ ಕೊಡ್ಸಲ್ಲ. ನನಗ್ ಗೊತ್ತು ನಿನ್ ಟಾಸ್ಕ್ ಎಲ್ಲ ಡಬ್ಬಾ ಟಾಸ್ಕ್ ಇರುತ್ತೆ. ಐ ನೋ. ಎಲ್ಲ ತಪ್ಪೇ. ನೀವ್ ಎಲ್ಲೇ ಹೋದ್ರು ರೈಟ್ಗೆ ಹಾಕೋಬೇಕು ಇಂಡಿಕೇಟರು. ಹಾಕಲ್ಲ. ನೀವ್ ಹಿಂಗ ಹೋಗ್ತಾ ಇರ್ತೀರಾ, ಯೂಸ್ ಮಾಡಲ್ಲ. ಇಂಡಿಕೇಟರ್ ಯೂಸ್ ಮಾಡಲ್ಲ. ಅಮ್ಮ, ಹಂಗಾದ್ರೆ ಟ್ರಾಫಿಕ್ ಅವ್ರಿಗೆ ಹೇಳಿ. ಹೇಳ್ತಾವೆ ಯಾರು ನಮ್ಮನ್ನ ಹಿಡಿಯೋದು. ಸರಿ, ನೆಕ್ಸ್ಟ್ ಕ್ವಶನ್. ಕತ್ರಿನೆಲ್ಲ ಒಂದ್ ಕಡೆ ಗುಡ್ಡೆ ಹಾಕ್ಬಿಟ್ಟಿದೀವಿ. ಕತ್ರಿಗುಪ್ಪೆ ತುಂಬಾ ನಿಯರ್ ಇದೆ ಅಂದ್ಬಿಟ್ಟು ಕತ್ರಿಗುಪ್ಪೆ ಅಂತ ಹೇಳ್ಬಿಟ್ಟು ಕಾಪಿ ಮಾಡ್ಕೊಂಡಿದ್ದೀನಿ. ಕಾಪಿ ಪೇಸ್ಟ್. ಓಕೆ ಫೈನ್, ಒಂದ್ರಲ್ಲಿ ವಿನ್ ಆಗ್ಬಿಟ್ಟಿದ್ದಾರೆ. ಪಟ್ಟು ಅಂತ ಕ್ವಶನ್ ಹೇಳಕ್ಕೂ ಮುಂಚೆನೆ ಏನ್ ಗಿಫ್ಟ್? ಒಂದಕ್ಕಿರ್ಲಿ, ನಾನು ಕೇಳಿ 5 ಎಷ್ಟು ಕ್ವಶನ್ಸ್ ಆಯ್ತಾ? 2 ಇಲ್ಲ, ಎಷ್ಟೇ ಎರಡು ಇಲ್ಲ, ಆಲ್ಮೋಸ್ಟ್ 4-5 ಆಗ್ತಿದೆ. ನಾನು ಒಂದು ವಿನ್. ಇಲ್ಲ ಇಲ್ಲ ಇಲ್ಲ. ನೆಕ್ಸ್ಟ್, ಓಕೆ, ಇದು ಫೈನಲ್ ಕ್ವಶನ್. ಏನ್ ಗೊತ್ತಾ? ಈಸಿ ಕೇಳು, ಇಲ್ಲ ಬೀಳ್ತವೆ. ಈಗ ನೆನ್ಪು ಮಾಡ್ಕೊಂಡೆ, ಮರ್ತೋಯ್ತು. ಟ್ಯೂಬ್ಲೈಟ್ ಟೈರ್. ಓಕೆ ಫೈನ್, ಏನಾಯ್ತು? ಓಕೆ, ಇವಾಗ ಫೈನಲ್ ಕ್ವಶನ್, ಓಕೆನಾ? ಆ ಕ್ವಶನ್ ನೀವೇನಾದ್ರೂ ಆನ್ಸರ್ ಹೇಳಿದ್ರೆ ನನ್ನ ಕಡೆಯಿಂದ ಪಟ್ ಅಂತ ಒಂದು ಗಿಫ್ಟ್ ಸಿಗುತ್ತೆ. ಪಟ್ ಅಂತ ಈಗಲೇ ಲೈವ್ ಹೊಂಟೈತೀನಿ. ಎಸ್, ಓಕೆನಾ? ಸೊ ಏನ್ ಗೊತ್ತಾ, ಅದು ತುಂಬಾ ಯೋಚನೆ ಮಾಡಿ ಹೇಳ್ಬೇಕು. ತುಂಬಾನೇ ಸಿಂಪಲ್ ಅದು. ಏನ್ ಗೊತ್ತಾ ಆ ಕ್ವಶನ್? ಏನ್ ಹೇಳಿ ಅದನ್ನ. ಓಕೆ, ಅದು ನೀವು ಕರೆದ್ರೆ ಬರಲ್ಲ, ಕರ್ದಿಲ್ಲ ಅಂದ್ರೆ ಬರುತ್ತೆ. ಏನದು? ನೀವು ಕರೆದ್ರೆ ಬರಲ್ಲ, ನೀವು ಕರ್ದಿಲ್ಲ ಅಂದ್ರೆ ಬೇಕಂದಾಗ ಬರಲ್ಲ, ಬೇಕು ಬೇಡ ಅಂತ ಅಂದಾಗ ಬರುತ್ತೆ. ಏನಿರ್ಬೋದು? ಏನಿರ್ಬೋದು? ಈ ತಲೆಯಲ್ಲಿ ಮೂಳೆ ಇದೆಯಾ? ಮೂಳೆ ಒಳಗಡೆ ಟ್ಯೂಬ್ಲೈಟ್ ಇದೆಯಾ? ಫ್ಲವರ್ಸ್ ಬೊಕ್ಕೆನ ಇರ್ತದೆ. ಫ್ಲವರ್ಸ್ ಬೊಕ್ಕೆ ಆಯ್ತಂದ್ರೆ ಯಾವ ಫ್ಲವರ್? ಸನ್ಫ್ಲವರಾ, ಕಾಲಿಫ್ಲವರಾ? ಕಾಲಿಫ್ಲವರ್ ಇಟ್ಕೊಂಡಿದೀವಪ್ಪ. ಹೇಳಿ ಹೋಗ್ಲಿ. ಇವಾಗ ಬೇಡ ಅಂದಾಗ ಬರುತ್ತೆ, ಬೇಕು ಅಂದಾಗ ಬರಲ್ಲ. ಏನದು? ನಿನ್ ಫೋನು. ನನ್ನ ಫೋನಾ? ಹಂಗಾದ್ರೆ ನೀವು ಬೇಕು ಅಂದಾಗ ನಾನು ಮಾಡಲ್ವಾ? ಮಾಡಲ್ಲ. ಬೇಡ ಅಂದಾಗ ಮಾಡ್ತೀನಾ? ಯಾವಾಗ್ಲೂ ಬೇಡ ಅಂತ ಅನ್ನೋದೇ ಇಲ್ವಲ್ಲ. ಮತ್ತೆ ಹೇಳಿ ಬೇಗ. ಏನೇ ಅದು, ನಾನ್ ನಿನ್ ಕೆಲ್ಸ ವಿಡಿಯೋ ಎಲ್ಲ ಅಷ್ಟೆಲ್ಲ ಸೇಫ್ ಆಗಿ ನಾನು ಪೇಷನ್ಸ್ ಇರಲ್ಲ ನನಗೆ. ನಾನ್ ನೋಡೇ ಇಲ್ಲ. ಅದೊಂದು ಕತ್ರಗುಪ್ಪೆ ಒಂದ್ ನೋಡ್ಕೊಂಡ್ಬಿಟ್ಟಿದ್ದೆ ಅಷ್ಟೇ. ಅದಕ್ಕೆ ಪಟ್ಟಾಜಲ್ಲಿರೋದು. ಹಂಗಾದ್ರೆ ಅದು ಆನ್ಸರ್ ಕೂಡ ಇವ್ರು ಹೇಳಿಲ್ಲ. ಕಾಪಿ ಮಾಡ್ಕೊಂಡು ಹೇಳಿರೋದು. ಯಾವ್ದದು ಬರಲ್ಲ. ಯಾವ್ದು ಬೇಕಂದ್ರೆ ಆಗಿರ್ಬೋದು. ನೀವು ಸಣ್ಣ ಅನ್ಬೋನ್. ಹಂಗಾದ್ರೆ ಸಣ್ಣ ಈ ಸಾಯಂಕಾಲ ಬಾ ಅಂತ ಬರಲ್ವಾ? ಸಾಯಂಕಾಲ ಬಾ ಅಂದ್ರೆ ಸಾಯಂಕಾಲ ಬರಲ್ವಾ? ಬರುತ್ತೆ. ರಾತ್ರಿ ಬೇಡ ಅಂತ ಅನ್ತಾನೆ ಅಂತಾನೆ ನಾವು. 15 ವಾಟ್ ಅ ಟ್ಯೂಬ್ಲೈಟ್ ಆನ್ಸರ್. ಕರೆಕ್ಟ್. ನಿದ್ದೆ ಏನ್ ಬರ್ಬೇಡ. ನಿದ್ದೆ ಇವಾಗ ನಮಗ್ ಬೇಕು ಅಂದಾಗ ನಿದ್ದೆ ಬರುತ್ತಾ? ಮಲ್ಕೊಂಡ್ರು ಮನೆ ಕಂಡ್ರೆ ನಿದ್ದೆ ಬರಲ್ಲ. ಅದೇ ಬೇಡ ಅಂದಾಗ ಬೆಳಗ್ಗೆ ಬೇಗ ಎದೊಳ್ಬೇಕು. ಇಲ್ಲ ಅಂತಂದ್ರೆ ಎಲ್ಲಿ ಬೇಕಾದ್ರೆ ನಿದ್ದೆ ಬರುತ್ತೆ. ಸೊ ನನಗ್ ನಿದ್ದೆ ಬರ್ತದೆ, ನಿನಗ್ ಬರಲ್ವಾ? ನಿನ್ಗೆ ಏನೋ ಐತೆ, ಅದಕ್ಕೆ ನಿನ್ಗೆ ಸರಿ. ಇವಾಗ ಫೈನಲ್ ಆಗಿ ನೀವು 2 ಹೇಳಿದೀರಾ. ನಿಮ್ಗೆ ಅಂತ ಹೋಗ್ಲಿ ಮಾಫಿ ಕೊಟ್ಬಿಡ್ತೀನಿ, ಓಕೆನಾ? 2 ಹೇಳಿದೀರಾ, ಅದು ಕಾಪಿ ಮಾಡ್ಕೊಂಡು ಕತ್ರಗುಪ್ಪೆ ಕಳಿಸ್ತಾಳೆ ಯಾರು, ವಿಡಿಯೋ ಕಳಿಸ್ತಾಳೆ ಯಾರು. ಓಕೆ ಫೈನ್. ಇವಾಗ ಸರಿ, ಇವಾಗ ಯಾವುದು ಬೇಡ. ಇಬ್ರು ನೀವು 2 ಆನ್ಸರ್ ಕರೆಕ್ಟ್ ಆಗಿ ಹೇಳಿದ್ದೀರಾ, ಮತ್ತೆ ಇನ್ನೊಂದು 3 ಆನ್ಸರ್ ಇನ್ನೊಂದು ರಾಂಗ್ ಹೇಳಿದ್ದೀರಾ. ಏನ್ ಮಾಡೋಣ?
ಯಾವ್ದು ಬೇಡ, ನಾನ್ ನಿಮಗ್ ಕೊಡೋದ್ ಬೇಡ, ನೀವ್ ನಮಗ್ ಕೊಡೋದ್ ಬೇಡ. ಒಂದ್ ಅನೌನ್ಸ್ ಮಾಡ್ಬಿಡೋಣ. ಅಲ್ಲೇ ವಜಾ ಮಾಡಿಲ್ಲ. ಅಯ್ಯೋ ಇಲ್ಲ ನೋಡಿ ಫ್ರೆಂಡ್ಸ್, ಇಲ್ಲೇ ನೋಡಿ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇವಾಗ ನಮ್ಗೆ ಯೂಟ್ಯೂಬ್ ನಲ್ಲಿ ಇರೋದು 3950 ಸಬ್ಸ್ಕ್ರೈಬರ್ ಇದ್ದಾರೆ. ಸೊ 4000ಗೆ ಯಾರು ರೀಚ್ ಮಾಡ್ತೀರಾ ಅಂದ್ರೆ ನಮ್ಮ ವಿಡಿಯೋನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂದ್ರೆ ಅವರು ನಮ್ಮ ವಿಡಿಯೋ ಕೆಳಗಡೆ ಕಮೆಂಟ್ ಹಾಕಬೇಕು, ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ ಅಂತ. ಸೊ ಯಾರು 4000, ಇವಾಗ 50, ನೆಕ್ಸ್ಟ್ ನಮಗೆ ಬೇಕಾಗಿರೋದು 50 ಸಬ್ಸ್ಕ್ರೈಬರ್ಸ್ ಅಲ್ವಾ? ಹೌದು ತಾನೇ? 50 ಸದ್ಯಕ್ಕೆ ಇವಾಗ 4K ಆಗಬೇಕು ಅಂದ್ರೆ 50ಲಿ ಒಂದ್ ನಿಮಿಷ ಹೇಳ್ತೀನಿ. 50ಗೆ ಇವಾಗ 50ಲಿ ಯಾರು ಬೇಗ ಸಬ್ಸ್ಕ್ರೈಬ್ ಮಾಡಿ ಯಾರು ಕಾಮೆಂಟ್ಸ್ ಹಾಕ್ತಾರೋ ಅದೇ ಸಬ್ಸ್ಕ್ರೈಬ್ ಮಾಡಿದೀನಿ ಅಂತ ಅವರು ಬರಿಬೇಕು ಕಮೆಂಟ್ ಅಲ್ಲಿ. ಸೊ ಆ 50 ಮೆಂಬರ್ಸ್ ಅಲ್ಲಿ ನಾವು ಯಾರಿಗಾದ್ರೂ 10 ಜನಕ್ಕೆ ಗಿವ್ ಅವೇ ಕೊಡ್ತೀವಿ. ಗಿವ್ ಅವೇ ನಮ್ ಕಡೆಯಿಂದ ಅವ್ರಿಗೆ ಗಿಫ್ಟ್ ಸಿಗತ್ತೆ. ಓಕೆನಾ? ನಿಮ್ಗೂ ಬೇಡ, ನನ್ಗೂ ಬೇಡ, ಪಾಪ ನಮ್ ವಿಡಿಯೋ ನೋಡೋ ಸಬ್ಸ್ಕ್ರೈಬರ್ಸ್ ಗೊತ್ತಿಬಿಡ. ಓಕೆನಾ? ಆಮೇಲೆ ಎಷ್ಟು ಜನಕ್ಕೆ ಹೇಳಿದ ಅನೌನ್ಸ್ ಮಾಡಿದ್ದು? 10 ಮೆಂಬರ್ಸ್. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ 50 ಆಗ್ಬೇಕು ಅಷ್ಟೇ, 4K ಆಗ್ಬೇಕು ಅಂದ್ರೆ ನಮ್ಗೆ 50 ಸಬ್ಸ್ಕ್ರೈಬರ್ ಆದ್ರೆ ನಮ್ಗೆ 4K ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತೀರೋ ಅವ್ರಿಗೆಲ್ಲ ಒಂದ್ ಒಳ್ಳೆ ಚಾನ್ಸು ಗಿವ್ ಅವೇ ಸಿಗುತ್ತೆ ನಮ್ ಕಡೆಯಿಂದ. ಕರೆಕ್ಟಾ? ಮತ್ತೆ ಅದರಲ್ಲಿ 10 ಅಲ್ಲಿ ಒಬ್ರು ಸ್ಪೆಷಲ್ ಇರೋರಿಗೆ ಮಾತ್ರ ತುಂಬಾನೇ ಸ್ಪೆಷಲ್ ಗಿಫ್ಟ್ ಸಿಗುತ್ತೆ ನಮ್ಮ ಕಡೆಯಿಂದ. ನಾವೇ ಬಂದು ಮೀಟ್ ಮಾಡಿ ಇವಳೆ ಬಂದು ಕೊಡ್ತಾಳೆ. ಓಕೆನಾ? ಓಕೆ, ಬೇಗ ಕಮೆಂಟ್ ಮಾಡಿ. ನಾವು ವಿಡಿಯೋ ಮಾಡುವಾಗ ಈ ಲೆವೆಲ್ಗೆಲ್ಲ ನಮ್ಮ ಮಕ್ಕಳು ಮಾತಾಡ್ತಾರೆ, ಏನ್ ಮಾಡೋಕ್ಕಾಗಲ್ಲ. ಓಕೆನಾ? ಅದೊಂಥರ ಎನರ್ಜಿ ಬೂಸ್ಟರ್. ಎಸ್. ಸೊ ಹೇಳಿ. ಸೊ ಏನಿಲ್ಲ, ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಕರೆಕ್ಟಾ? ಸೊ ಸಬ್ಸ್ಕ್ರೈಬ್ ಮಾಡಿರೋರಿಗೆ 4K ರೀಚ್ ಆಗಕ್ಕೆ ಯಾರ್ಯಾರು ನೀವು ಸಪೋರ್ಟ್ ಮಾಡ್ತೀರೋ ಅದರಲ್ಲಿ 10 ವಿನ್ನರ್ಸ್ಗೆ 10 ಸಬ್ಸ್ಕ್ರೈಬರ್ಸ್ಗೆ ನಮ್ಮ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟ್ ಗಿವ್ ಅವೇ ಸಿಗುತ್ತೆ. ಓಕೆ ಫೈನ್. ಓಕೆನಾ? ಓಕೆ ಹೇಳಿ. ಓಕೆ, ಈಗ ಗೊತ್ತಾಯ್ತಲ್ಲ ನಾವು ಏನಕ್ಕೆ ಈ ವಿಡಿಯೋ ಲಾಸ್ಟ್ವರೆಗೂ ನೋಡಿ. ಲಾಸ್ಟಲ್ಲಿ ನಿಮ್ಗೆ ಏನೋ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ನಲ್ಲ, ಇದೇ ಸರ್ಪ್ರೈಸ್. ಸೊ ಯಾರ್ಯಾರೆಲ್ಲ 4K ರೀಚ್ ಆಗೋಕ್ಕೆ ನಮಗೆ ಸಪೋರ್ಟ್ ಮಾಡ್ತೀರೋ ಅದರಲ್ಲಿ 10 ಸಬ್ಸ್ಕ್ರೈಬರ್ಸ್ಗೆ ಮಾತ್ರ ನಾವು ಗಿವ್ ಅವೇ ಕೊಡ್ತಾ ಇದ್ದೀವಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡೋದನ್ನ ಕಮೆಂಟಲ್ಲಿ ಹಾಕಬೇಕಾಗುತ್ತೆ, ನಾನು ಸಬ್ಸ್ಕ್ರೈಬ್ಡ್ ಅಂತ. ಸೊ ಕಮೆಂಟ್, ಯಾಕಂದರೆ ನೀವು ಮಾಡಿರೋದು ನಮಗೂ ಗೊತ್ತಾಗಬೇಕಲ್ವಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಅದರಲ್ಲಿ 10 ಮೆಂಬರ್ಸ್ಗೆ ಲಕ್ಕಿ ಡಿಪ್, 50ಅಲ್ಲಿ 10 ಮೆಂಬರ್ಸ್ಗೆ ನಾವು ಗಿವ್ ಅವೇ ಗಿಫ್ಟ್ಸ್ ಕೊಡ್ತಾ ಇದ್ದೀವಿ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಾಮೆಂಟ್ಸ್ ಟು ವಿದ್ಯಾ ವ್ಲಾಗ್ಸ್. ವಿದ್ಯಾ ಫ್ಯಾಷನ್ ವ್ಲಾಗ್ಸ್. ಓಕೆನಾ?